ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತನುವು ನಿನ್ನದು ಮನವು ನಿನ್ನದು ಭಾಗ 12. ದಿಯಾ, ನೀನು ನನ್ನ ನೋಡೋಕೆ ಬಂದೇ ಬರ್ತೀಯಾ ಅಂತ ಗೊತ್ತಿತ್ತು. ಈ ಪರಿಸ್ಥಿತಿಯಲ್ಲಿ ಮಡದಿಯ ಸಾಂತ್ವನದ ನೆಸೆಸಿಟಿ ನಂಗಿದೆ. ಪತ್ನಿ ಪಕ್ಕದಲ್ಲಿದ್ದರೆ ಗಂಡಂಗೆ ಯಾವ ರೋಗಾನೂ ಬರಲ್ವಂತೆ ಹೇಳಿದ ಇಶಾನ್. ಗೆಟ್ ವೆಲ್ ಸೂನ್ ಎಂದು ಹೇಳುವಷ್ಟರಲ್ಲಿ ಅವಳ ಕಣ್ಣುಗಳು ತುಂಬಿ ಗಂಟಲು ಉಬ್ಬಿ ಬಂದಿತ್ತು. ದಿಯಾ, ಆಕ್ಸಿಡೆಂಟ್ ಆಗಿರೋದು ನಿಂಗೋ ನಂಗೋ, ಈಗ ಅಳುವಂಥದ್ದು ಏನಾಯಿತು? ಇಶಾನ್, ನಿನ್ನಂತಹ ಹುಡುಗಿಯನ್ನ ಕೈ ಹಿಡಿಯಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದಾನಮ್ಮ. ನೀವಿಬ್ರು 100 ವರ್ಷ ಕಾಲ ಸುಖವಾಗಿ ಬಾಳಿ ಎಂದು ಅವರು ಅಲ್ಲಿಂದಲೇ ಆಶೀರ್ವದಿಸಿದರು. ಮನೋಹರ್ ದಂಪತಿಗಳು ದಿಯಾಳ ಬಳಿ ಬಂದು, ದಯವಿಟ್ಟು ನನ್ನ ಕ್ಷಮಿಸು ಕಂದ. ನಾವು ನಿಂಗೆ ಒತ್ತಾಯ ಮಾಡಿ ಒತ್ತಡ ಹಾಕಿ ಬರೋಕೆ ಹೇಳಿದ ಹಾಗೆ ಆಯಿತು. ಆದರೂ ನೀನು ಪ್ರತಿಭಟಿಸಲಿಲ್ಲ. ಇವತ್ತು ನಿನ್ನಿಂದಾಗಿ ನನ್ನ ಮಗ ಉಳಿದ. ನೀನು ನನಗೆ ಮಗನನ್ನು ಉಳಿಸಿಕೊಟ್ಟಿದ್ದೀಯಾ ಎಂದು ಹೃದಯ ತುಂಬಿ ಗದ್ಗದಿತರಾಗಿ ಹೇಳಿದಾಗ, ಅಂಕಲ್, ನೀವು ನನಗೆ ಏನೂ ಒತ್ತಾಯ ಮಾಡಿಲ್ಲ. ನಾನು ಮನಪೂರ್ವಕವಾಗಿ ಇದನ್ನೆಲ್ಲ ಮಾಡಿದ್ದು. ಅವರು ಚೇತರಿಸಿಕೊಂಡ್ರು ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು ನನಗೆ. ನೀವು ಹಿರಿಯರು, ನನ್ನ ಕ್ಷಮೆ ಕೇಳ್ಕೂಡ್ದು, ನನಗೆ ಆಶೀರ್ವದಿಸಬೇಕು ಎಂದು ಬಗ್ಗಿ ಅವರ ಕಾಲಿಗೆ ನಮಸ್ಕರಿಸಿದಳು ದಿಯಾ. ನಮಸ್ಕರಿಸಿದ ಅವಳಿಗೆ, ನಿನ್ನ ಒಳ್ಳೆಯತನ, ನಿನ್ನ ಸಂಸ್ಕಾರವೇ ನಿನ್ನ ಮೇರುಮಟ್ಟಕ್ಕೆ ಕೊಂಡೊಯ್ಯುತ್ತೆ ಮಗಳೇ. ನಿನ್ನ ಜೀವನ ಸುಖ ಸಂತೋಷ ನೆಮ್ಮದಿಯಿಂದ ಕೂಡಿರಲಿ ಅಂತ ನನ್ನ ಹಾರೈಕೆ ಎಂದು ತುಂಬು ಹೃದಯದಿಂದ ಹೇಳಿದರು ಮನೋಹರ್. ಇಂದು ದಿಯಾ ಪೂಜೆ ಹೋಮ ಹವನಗಳಲ್ಲಿ ಮನಪೂರ್ವಕವಾಗಿ ಭಾಗಿಯಾಗಿದ್ದರಿಂದ ಅದು ಅವಳನ್ನು ಇನ್ನಷ್ಟು ಸಂಸ್ಕಾರವಂತಳನ್ನಾಗಿ ಮಾಡಿಸಿತ್ತು. ಇಂದು ಇಶಾನ್ ಮನೆಯಲ್ಲಿ ಪೂಜೆಯಲ್ಲಿ ಭಾಗಿಯಾಗಿದ್ದು ಅವಳ ಮನಸ್ಸಿಗೆ ಸಾತ್ವಿಕ ಭಾವ ಸಂಚಾರವಾದಂತಾಗಿತ್ತು. ಅವರ ಮಾತಿನಿಂದಲೇ ತಾನು ಕಳುಹಿಸಿದ್ದ ಡೈವೋರ್ಸ್ ಪತ್ರ ಸಿಕ್ಕಿದ್ದು ಅವನ ಮನಸ್ಸಿಗೆ ತುಂಬ ಆಘಾತವಾಗಿತ್ತು. ಅದನ್ನು ಕೇಳಲೆಂದೇ ದುಬೈಗೆ ಹೊರಟವನಿಗೆ ಆಕ್ಸಿಡೆಂಟ್ ಆಗಿದ್ದು ಎಂದು ಅಲ್ಲಿದ್ದ ಚೈತ್ರ ಮತ್ತು ಮಾಳವಿಕಾ ಅವರು ಮಾತಾಡುತ್ತಿದ್ದುದನ್ನು ಅವಳು ಕೇಳಿಸಿಕೊಂಡಿದ್ದಳು. ಅಂದರೆ ಈ ಆಕ್ಸಿಡೆಂಟ್ಗೆ ಯಾರು ಕಾರಣ? ಮುಖ್ಯ ಕಾರಣ ಮಾನಸಿ ಮತ್ತು ಅವಳ ತಂದೆ ಮಾಧವ್ ಆಗಿದ್ದರು. ತನ್ನ ಡೈವೋರ್ಸ್ ಪತ್ರ ಸಿಕ್ಕಿದ್ದು ಇನ್ನೊಂದು ಕಾರಣ ಎಂದು ದಿಯಾಗೆ ಅನಿಸತೊಡಗಿತ್ತು. ಅಂದರೆ ಇಶಾನ್ ಮಾನಸಿಕ ಸ್ಥಿತಿ ಏರುಪೇರಾಗಲು ಇದು ಒಂದು ಕಾರಣ ಎಂದು ಅವಳ ಮನಸ್ಸಿಗೆ ಅನಿಸಿತು. ಅಂದರೆ ಅವನ ಆಕ್ಸಿಡೆಂಟ್ಗೆ ಪರೋಕ್ಷವಾಗಿ ತಾನು ಕಾರಣಳಾದೆನೇ. ಹಾಗಂದುಕೊಂಡಾಗ ಅವಳ ಮನ ಮೂಕವಾಗಿ ರೋಧಿಸಿತು. ಹೌದು, ಅಂದು ಇಶಾನ್ಗೆ ಆಕ್ಸಿಡೆಂಟ್ ಆಗಿದೆ ಎಂದು ತಿಳಿದ ತಕ್ಷಣ ಅವಳ ಮನಸ್ಸಲ್ಲಿ ಭೂಕಂಪವಾಗಿತ್ತು. ಸಪ್ತ ಸಾಗರಗಳು ಬೋರ್ಗರೆದಿದ್ದವು. ಅಂತಹ ಆಂದೋಲನ ಎಂದೂ ಅವಳು ಅನುಭವಿಸಿರಲೇ ಇಲ್ಲ. ಅಂತಹ ಚಡಪಟಿಕೆ ಹಿಂದೆ ಅನುಭವಿಸಿದ್ದು ನೆನಪೇ ಇರಲಿಲ್ಲ ದಿಯಾಗೆ. ಜೀವನದಲ್ಲಿ ಮೊದಲ ಬಾರಿಗೆ ಆತ್ಮೀಯರೊಬ್ಬರಿಗೆ ಆಕ್ಸಿಡೆಂಟ್ ಆಗಿದ್ದ ಸುದ್ದಿ ಕೇಳಿ ಇನ್ನಿಲ್ಲದಂತೆ ಚಡಪಡಿಸಿದ್ದಳು ದಿಯಾ. ದಿನ ಲಲಿತಾ ಸಹಸ್ರನಾಮ ಪಠಿಸಿ ಕುಂಕುಮಾರ್ಚನೆ ಮಾಡಬೇಕೆಂದು ಶಾಸ್ತ್ರಿಗಳು ಹೇಳಿದ್ದರಲ್ಲ, ಅದಕ್ಕಾಗಿ ಇಶಾನ್ನ ಮನೆಯಲ್ಲೇ ದಿಯಾ ಉಳಿದುಕೊಂಡಿದ್ದಳು. ಇಶಾನ್ ಮನೆಯಲ್ಲಿದ್ದು ಶಾಸ್ತ್ರಿಯವರ ಮಾತನ್ನು ಚಾಚೂ ತಪ್ಪದೆ ಅನುಸರಿಸುತ್ತಿದ್ದಳು. ಅಂದು ಇಶಾನ್ನನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದ್ದರು. ಹೇಗೂ ಪೂಜೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿದ್ದೀಯಾ ಮಗಳೇ? ಶಾಸ್ತ್ರಿಗಳು ಹೇಳಿದಂತೆ ಆ ಪ್ರಸಾದವನ್ನು ನನ್ನ ಮಗನ ಹಣೆ ಮೇಲಿಡ್ತೀಯಾ ತಾಯಿ? ನಾವೀಗ ಹಾಸ್ಪಿಟಲ್ಗೆ ಹೊರಡ್ತಾ ಇದ್ದೀವಿ, ನಮ್ಮ ಜೊತೆಗೆ ಬರೋಕ್ಕಾಗುತ್ತಾ ಎಂದು ಮಾಧವ್ ಅವರು ಅವಳ ಬಳಿ ಬಂದು ವಿನಮ್ರವಾಗಿ ವಿನಂತಿಸಿಕೊಂಡಾಗ ಇಲ್ಲ ಎಂದು ಹೇಳುವ ಮನಸ್ಸಾಗಲಿಲ್ಲ ದಿಯಾಗೆ. ಹಾಂ ಅಂಕಲ್, ಖಂಡಿತ ಬರ್ತೀನಿ ಎಂದು ಒಪ್ಪಿಕೊಂಡಳು. ಹಾಗೆ ಹೇಳಿದವಳು ಅಲ್ಲೇ ಇದ್ದ ತನ್ನ ತಾಯಿಗೆ ತಿಳಿಸಿ ಇಂದು ಮೊದಲ ಬಾರಿಗೆ ತನ್ನ ಪತಿಯ ತಂದೆ ತಾಯಿಯೊಂದಿಗೆ ಅಂದರೆ ಅತ್ತೆ ಮಾವನೊಂದಿಗೆ ದಿಯಾ ಕೂಡ ಹಾಸ್ಪಿಟಲ್ಗೆ ಹೊರಟಳು. ಐಸಿಯುವಿನಲ್ಲಿದ್ದಾಗ ಬೇರೆ ಯಾರಿಗೂ ಬಿಡದಿದ್ದರೂ ಪತ್ನಿ ಎಂಬ ಕಾರಣಕ್ಕೆ ಇಶಾನ್ನನ್ನು ನೋಡುವ ಅವಕಾಶ ದಿಯಾಗೆ ದೊರೆಯುತ್ತಿತ್ತು. ಈಗಾಗಲೇ ಅವಳು 2 ಬಾರಿ ಐಸಿಯುವಿನಲ್ಲಿ ಪ್ರಜ್ಞೆಯಿಲ್ಲದೆ ಮಲಗಿದ್ದ ಇಶಾನ್ನನ್ನು ನೋಡಿದ್ದಳು. ಇಂದು ಇಶಾನ್ನನ್ನು ಐಸಿಯುವಿನಿಂದ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದರು. ಅಂದರೆ ಅವನು ಅಪಾಯದಿಂದ ಪಾರಾಗಿದ್ದಾನೆ ಎಂಬುದು ಮತ್ತೆ ಸ್ಪಷ್ಟವಾದಂತಾಗಿತ್ತು. ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದವನು ಇಶಾನ್ಗೆ ಇದೊಂದು ಮರುಹುಟ್ಟು. ಆದರೆ ಇನ್ನೂ ಎಲ್ಲ ಸಂಗತಿಗಳು ಅವನಿಗೆ ಗೊತ್ತಾಗುತ್ತಿರಲಿಲ್ಲ. ದಿಯಾಗೂ ವಾರ್ಡ್ಗೆ ಶಿಫ್ಟ್ ಮಾಡಿದ ಇಶಾನ್ನನ್ನು ನೋಡುವ ತವಕವಿತ್ತು. ಆದರೆ ಅದನ್ನು ತಂದೆಯ ಮುಂದೆ ಹೇಳಲು ಮನಸ್ಸಾಗಿರಲಿಲ್ಲ. ಈಗ ತನ್ನ ಮಾವನೇ ಕರೆದಾಗ ಅವರೊಂದಿಗೆ ಹೊರಟಿದ್ದಳು ದಿಯಾ. ಇಶಾನ್ನನ್ನು ಅಡ್ಮಿಟ್ ಮಾಡಿದ್ದ ಹಾಸ್ಪಿಟಲ್ ಒಂದು ಸುಸಜ್ಜಿತವಾದ ಹಾಸ್ಪಿಟಲ್ ಆಗಿತ್ತು. ತುಂಬ ಶ್ರೀಮಂತ ವ್ಯಕ್ತಿಗಳು ಮಾತ್ರ ಅಲ್ಲಿ ಟ್ರೀಟ್ಮೆಂಟ್ಗೆ ಬರುತ್ತಿದ್ದರು. ಅವಳು ಮನೋಹರ್ ಅವರೊಂದಿಗೆ ರೂಮ್ನ ಒಳಗೆ ಹೆಜ್ಜೆ ಇಡುವಾಗ ಅವಳ ಕಾಲುಗಳು ಮೃದುವಾಗಿ ಕಂಪಿಸಿದವು. ಇಶಾನ್ ಆಕ್ಸಿಡೆಂಟ್ ಆಗಿದೆ ಎಂದು ತಿಳಿದಾಗಿನಿಂದ ಆ ಒಂದು ವಾರದಲ್ಲಿ ಅವಳು ಅನುಭವಿಸಿದ್ದ
ಮಾನಸಿಕ ಯಾತನೆ ಎಷ್ಟು ಎಂದು ಅವಳೊಬ್ಬಳಿಗೆ ಗೊತ್ತು. ಮನೆಯವರ ಮುಂದೆ ಜೋರಾಗಿ ಅತ್ತರೆ ಅವರಿಗೆ ಕಾರಣ ಕೊಡಬೇಕಾಗಿತ್ತು. ಅವರೆಲ್ಲರೂ ಅವಳನ್ನು ಸೂಕ್ಷ್ಮವಾಗಿ ನೋಡುತ್ತಿದ್ದುದರಿಂದ ಮಾತ್ರವಲ್ಲ, ತಾವು ಬಿಡುಗಡೆಗೆ ಸಿದ್ಧವಾಗಿದ್ದ ಪತಿಪತ್ನಿಯರು ಎಂಬುದು ಅವಳಿಗೂ ಗೊತ್ತಿತ್ತಲ್ಲ. ಅವನ ಬಗ್ಗೆ ತನಗಿದ್ದ ಭಾವನೆಯನ್ನು ವ್ಯಕ್ತಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕೆ ಇನ್ನೊಂದು ಮೂಲ ಕಾರಣವೆಂದರೆ ಮಾನಸಿ. ಈಗ ಕೆಲ ದಿನಗಳ ಹಿಂದೆ ತಂದೆಯ ಬಾಯಿಂದ ಮಾನಸಿ ಇಶಾನ್ನ ಮಗುವಿಗೆ ತಾಯಿಯಾಗುತ್ತಿದ್ದಾಳೆ ಎಂಬ ಮಾಹಿತಿ ಸಿಕ್ಕಿತ್ತು ದಿಯಾಗೆ. ಆ ವಿಷಯ ತಿಳಿಯುತ್ತಿದ್ದಂತೆಯೇ ತಾನು ಇಶಾನ್ನಿಂದ ದೂರ ಸರಿಯಬೇಕೆಂದು ನಿರ್ಧರಿಸಿಕೊಂಡಿದ್ದಳು ದಿಯಾ. ಆದರೆ ಈಗ ಮಾನಸಿ ಒಂದೇ ಒಂದು ಬಾರಿಯೂ ಇಶಾನ್ನ ಮನೆಗಾಗಲಿ ಹಾಸ್ಪಿಟಲ್ಗಾಗಲಿ ಅವನನ್ನು ನೋಡಲು ಬಂದೇ ಇರಲಿಲ್ಲ. ಅವಳು ಸುಳ್ಳು ಹೇಳುತ್ತಿದ್ದಾಳೆ ಎಂಬ ಮಾಹಿತಿಯೂ ಸಿಕ್ಕಿತ್ತು ದಿಯಾಗೆ. ಇಶಾನ್ ಮತ್ತು ಮಾನಸಿ ಬಗ್ಗೆ ಏನೆಂದು ನಿರ್ಧರಿಸಲು ಸಾಧ್ಯವಾಗುತ್ತಿಲ್ಲ. ಇಶಾನ್ ತನ್ನವನ ಅಥವಾ ಮಾನಸಿಯ ಪ್ರಿಯತಮನ ಒಂದೂ ಗೊತ್ತಾಗುತ್ತಿಲ್ಲ. ಯಾರು ಸತ್ಯ ಹೇಳುತ್ತಿದ್ದಾರೆ, ಯಾರು ಸುಳ್ಳು ಹೇಳುತ್ತಿದ್ದಾರೆ ತಿಳಿಯಲಾಗುತ್ತಿಲ್ಲ ದಿಯಾಗೆ. ಅದಾಗಲೇ ಅವಳ ಅತ್ತೆ ಮಾವ ರೂಮೊಳಗೆ ಪ್ರವೇಶಿಸಿಯಾಗಿತ್ತು. ಅವಳೀಗಲೂ ಆಯೋಮಯ ಸ್ಥಿತಿಯಲ್ಲಿದ್ದಳು. ಒಂದು ವೇಳೆ ಮಾನಸಿ ಗರ್ಭಿಣಿ ಎಂದಾದಲ್ಲಿ ತಾನು ಇಶಾನ್ನಿಂದ ದೂರ ಸರಿಯಬೇಕು ಎಂದು ದೃಢ ನಿರ್ಧರಿಸಿಕೊಂಡು ನಿಧಾನವಾಗಿ ರೂಮ್ನ ಒಳಗಡೆ ಹೆಜ್ಜೆ ಇಟ್ಟಿದ್ದಳು ದಿಯಾ. ಅದೇಕೋ ಗೊತ್ತಿಲ್ಲ, ಅವಳ ಮೈ ಬೆವರಲಾರಂಭಿಸಿತ್ತು. ಇಶಾನ್ನ ಹಣೆಗೆ ಬ್ಯಾಂಡೇಜ್ ಹಾಕಲಾಗಿತ್ತು, ಅವನ ಕೈಗೆ ಡ್ರಿಪ್ ಹಾಕಲಾಗಿತ್ತು. ಅವನಿಂದು ಕಣ್ಣು ತೆರೆದು ಮಲಗಿದ್ದ. ದಿಯಾ ರೂಮ್ನೊಳಗೆ ಬರುತ್ತಿದ್ದಂತೆಯೇ ಅವಳನ್ನು ನೋಡುತ್ತಲೇ ಅವನ ಕಣ್ಣುಗಳು ಅರಳಿದ್ದು ಅವಳ ಗಮನಕ್ಕೆ ಬಂದಿತ್ತು. ಈಗ ಮನೋಹರ್ ಅವರಿಗೆ ಏನನಿಸಿತೋ, ಮಗ ಮತ್ತು ಸೊಸೆಗೆ ಏಕಾಂತ ಬೇಕು ಎಂದು ಅವರ ಮನಸ್ಸಿಗೆ ಅನಿಸಿರಬೇಕು. ಅವರು ಪತ್ನಿಯನ್ನು ಕರೆದು, ಸ್ವಲ್ಪ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರೋಣ ಬಾ ಎಂದು ಹೇಳುತ್ತಾ ರೂಮ್ನಿಂದ ಹೊರಗೆ ಹೋದರು. ಮಾಳವಿಕಾ ಅವರು ಕೂಡ ಪತಿಯನ್ನು ಹಿಂಬಾಲಿಸಿದ್ದರು. ಬೆಂಗಳೂರಿಗೆ ಯಾವಾಗ ಬಂದಿದ್ದು ದಿಯಾ? ನೀನು ನನ್ನ ನೋಡೋಕೆ ಬಂದೇ ಬರ್ತೀಯಾ ಅಂತ ನನಗೆ ಗೊತ್ತಿತ್ತು. ಯಾಕೆಂದರೆ ಈ ನಿಮಿಷದವರೆಗೂ ನಾವಿಬ್ಬರು ಪತಿ ಪತ್ನಿಯರು. ನೀನು ಪತಿ ಪತ್ನಿಯರ ಸಂಬಂಧಕ್ಕೆ ತುಂಬ ಮಹತ್ವ ಕೊಡ್ತೀಯಾ ಅಂತ ಆವತ್ತು ನಿನ್ನ ಹತ್ರ ಮಾತಾಡಿದ ತಕ್ಷಣ ನನಗೆ ಗೊತ್ತಾಗಿತ್ತು. ನನ್ನ ಹತ್ರ ಕರೆಸ್ಕೋಬೇಕಾದ್ರೆ ನಾನು ಈ ಸ್ಥಿತಿಯಲ್ಲಿ ಇರಬೇಕಾಗಿ ಬಂತು. ನನ್ನ ಇಂತಹ ಪರಿಸ್ಥಿತಿಯಲ್ಲಿ ಮಡದಿಯ ಸಾಂತ್ವನದ ನೆಸೆಸಿಟಿ ನನಗಿದೆ. ನಿಂಗೆ ಗೊತ್ತಾದೀಯಾ, ಪತ್ನಿ ಪಕ್ಕದಲ್ಲಿದ್ದರೆ ಗಂಡಂಗೆ ಯಾವ ರೋಗನೂ ಬರಲ್ವಂತೆ. ಅಂತಹ ಸಮಯದಲ್ಲೂ ಅವಳನ್ನು ರೇಗಿಸಿದ ಇಶಾನ್. ಇಲ್ಲಿ ಅವಳ ಉಪಸ್ಥಿತಿ ಎಷ್ಟು ಇಂಪಾರ್ಟೆಂಟ್ ಎಂಬುದನ್ನು ಹಾಸ್ಯದ ಮೂಲಕವೇ ಹೇಳಿದ್ದ ಇಶಾನ್. ಇಶಾನ್ನ ಹಾಸ್ಯಮಿಶ್ರಿತ ಪ್ರಶ್ನೆಗಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ಅವಳಿಗೆ ಗೊತ್ತಾಗಲಿಲ್ಲ. ಅವಳ ಮೌನ ಕಂಡು ಅವನೇ ಮುಂದುವರಿದ, ಸಾರಿ ದಿಯಾ, ಯು ಆರ್ ಶಾಕ್ಡ್. ನೀನು ಶಾಕ್ ಆಗಿಬಿಟ್ಟೆ ಅನ್ಸುತ್ತೆ. ನಂಗಾಗಿರೋದು ಒಂದು ಸಣ್ಣ ಆಕ್ಸಿಡೆಂಟ್. ಮತ್ತೆ ನೀನು ಯಾವಾಗ ಬೆಂಗಳೂರಿಗೆ ಬಂದಿದ್ದು? ಅದಕ್ಕೆ ಉತ್ತರ ಬರಲಿಲ್ಲ. ಈಗಲೂ ಅವಳ ಬಾಯಿಯಿಂದ ಉತ್ತರ ಬರಲಿಲ್ಲ. ತುಟಿ ಅಲುಗಿದ್ದು ಕಾಣಿಸಿತಷ್ಟೇ. ಅದೇಕೋ ಗೊತ್ತಿಲ್ಲ, ಅವಳ ಗಂಟಲಿಂದ ಸ್ವರವೇ ಏಳುತ್ತಿಲ್ಲ. ನಿಂತೇ ಇದೆಯಲ್ಲ, ಪ್ಲೀಸ್ ಕೂತ್ಕೋದಿಯಾ? ಯಾಕೆ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತಾ ಇಲ್ಲ? ನನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ವಾ ಅಥವಾ ಮಾತಾಡೋ ಮನಸ್ಸಿಲ್ವಾ? ಅವನು ಮತ್ತೆ ಅವಳನ್ನು ಪ್ರಶ್ನಿಸಿದ್ದ. ಅದು ಹಣೆಗೆ ಕುಂಕುಮ ಪ್ರಸಾದ ಇಡೋಕೆ ಹೇಳಿದ್ದಾರೆ. ಶಾಸ್ತ್ರಿಗಳು ಹೇಳಿದ ಮಾತನ್ನು ನೆನಪಿಸಿಕೊಂಡು ಹೇಳಿದಳು ದಿಯಾ. ಶುವರ್ ಇಡು. ಇಂತಹ ಸಮಯದಲ್ಲಿ ದೇವರ ಅನುಗ್ರಹ ತುಂಬ ಇಂಪಾರ್ಟೆಂಟ್. ಅದು ನನ್ನ ಧರ್ಮಪತ್ನಿಯ ಕೈಯಿಂದ ಪ್ರಸಾದ ಇಡಿಸಿಕೊಳ್ಳೋದು ಅಂದರೆ ಎಂದು ಹೇಳುತ್ತಾ ಅವಳನ್ನೇ ಒಲವಿನಿಂದ ನೋಡಿದ ಇಶಾನ್ ತನ್ನ ಪರ್ಸ್ನಲ್ಲಿ ತಂದಿದ್ದ ಕುಂಕುಮ ಪ್ರಸಾದವನ್ನು ಕಂಪಿಸುವ ಕೈ ಬೆರಳಿನಿಂದ ತೆಗೆದು ಅವನ ಹುಬ್ಬುಗಳ ಮಧ್ಯೆ ಇಟ್ಟಳು ದಿಯಾ. ಅದೇ ಸಂದರ್ಭದಲ್ಲಿ ಮನೋಹರ್ ಅವರು ರೂಮ್ನೊಳಗೆ ಬಂದಿದ್ದರು. ಇಶಾನ್ ನಿಧಾನವಾಗಿ ಕಣ್ಣು ಮುಚ್ಚಿ ಆ ಕ್ಷಣವನ್ನು ಅನುಭವಿಸಿದ. ಮನೋಹರ್ ಅವರ ಮನ ಭಾರವಾಯಿತು. ಈ ಕ್ಷಣ ಶಾಶ್ವತವಾಗಿರಬಾರದೆ? ಈ ಹುಡುಗಿ ತಮ್ಮ ಮಗನ ಬದುಕಿನಲ್ಲಿ ಶಾಶ್ವತವಾಗಿ ನೆಲೆಯೂರಬಾರದೆ? ತಮ್ಮ ಆಸೆ ಈಡೇರಲಿ ಎಂದು ದೇವರನ್ನು ಪ್ರಾರ್ಥಿಸಿಕೊಂಡರು ಮನೋಹರ್. ಆದರೆ ಅದೇ ಕ್ಷಣದಲ್ಲಿ ಅವರ ನೆನಪಿಗೆ ಇನ್ನೊಂದು ಘಟನೆಯು ನೆನಪಿಗೆ ಬಂದಿತ್ತು. ದಿನ ತಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡುತ್ತಿದ್ದ ಮಾನಸಿ ಮತ್ತು ಅವರ ಕಡೆಯವರು ಹೇಳುತ್ತಿದ್ದ ಮಾತು ನೆನಪಿಸಿಕೊಂಡರು ಮನೋಹರ್. ಯಾವುದೇ ಕಾರಣಕ್ಕೂ ನನಗೆ ಇಶಾನ್ನನ್ನು ಬಿಟ್ಟುಕೊಡೋಕೆ ಸಾಧ್ಯ ಇಲ್ಲ. ನನಗೂ ಅವನಿಗೂ ದೈಹಿಕ ಸಂಬಂಧವಿದೆ. ನಾನು ಅವನ ಮಗುವಿಗೆ ತಾಯಿಯಾಗ್ತಿದ್ದೀನಿ. ಅದೊಂದು ದಿನ ಅವರ ಮುಂದೆಯೂ ಬಂದು ಹೇಳಿದ್ದಳು ಮಾನಸಿ. ಆದರೆ ಮಗ ಅದು ಶುದ್ಧ ಸುಳ್ಳು. ತಾನು ಎಂದೂ ಒಂಟಿಯಾಗಿ ಅವಳೊಂದಿಗೆ ಇರಲೇ ಇಲ್ಲ ಎಂದು ವಾದಿಸಿದ್ದ. ಒಂದು ವೇಳೆ ಅವಳು ಪ್ರೆಗ್ನೆಂಟ್ ಆದರೆ ಅದಕ್ಕೆ ಸರಿಯಾದ ಸಾಕ್ಷಿ ತಂದುಕೊಡ್ಲಿ ಎಂದು ಹೇಳಿ ತನ್ನ ಮಾನ ಹರಾಜು ಹಾಕುತ್ತಿದ್ದಾಳೆಂದು ಮಾನಸಿಯ ಮೇಲೆ ಕೇಸ್ ಹಾಕಿ ಕೋರ್ಟ್ ಮೆಟ್ಟಲೇರಿದ್ದ ಇಶಾನ್. ಕೋರ್ಟ್ನಲ್ಲಿ ಕೇಸ್ ಫೈಲ್ ಆದ ಬಳಿಕವೇ ಮಾಧವ್ ಮತ್ತು ಮಾನಸಿ ಅವರ ಹಾರಾಟ ಕಡಿಮೆಯಾಗಿದ್ದು, ಮನೋಹರ್ ಅವರಿಗೆ ಯಾರಿಗೂ ಅನ್ಯಾಯ ಮಾಡುವ ಮನಸ್ಸು ಇರಲಿಲ್ಲ. ಮಾತ್ರವಲ್ಲ, ನಿರಪರಾಧಿ ದಿಯಾಗೆ ಶಿಕ್ಷೆ ಆಗಬಾರದು ಎಂಬುದು ಅವರ ಮುಖ್ಯ ಉದ್ದೇಶವಾಗಿತ್ತು. ಗೆಟ್ ವೆಲ್ ಸೂನ್ ಎಂದು ಹೇಳುವಷ್ಟರಲ್ಲಿ ದಿಯಾಳ ಕಣ್ಣುಗಳು ತುಂಬಿ ಬಂದಿದ್ದವು. ಗಂಟಲು ಉಬ್ಬಿ ಬಂದಿತ್ತು.
ಅವಳಿಗೆ ಮತ್ತೇನು ಹೇಳಲು ಸಾಧ್ಯವಾಗಿರಲಿಲ್ಲ. ಅದನ್ನು ಕಂಡ ಇಶಾನ್, ದಿಯಾ, ಆಕ್ಸಿಡೆಂಟ್ ಆಗಿದ್ದು ನಿಂಗೋ ನಂಗೋ? ಈಗ ಅಳುವಂಥದ್ದು ಏನಾಯಿತು? ನಾನಾದರೆ ಆಕ್ಸಿಡೆಂಟಲ್ಲಿ ಏಟ್ ಮಾಡಿಕೊಂಡು ಆಸ್ಪತ್ರೆ ವಾಸ ಅನುಭವಿಸ್ತಾ ಇದ್ದೀನಿ. ಇಷ್ಟೊಂದು ನೋವು ತಿಂತಾ ಇರೋ ನಾನೇ ನಗುನಗುತ್ತಾ ಇರಬೇಕಾದ್ರೆ ನೀನ್ಯಾಕೆ ಅಳ್ತಾ ಇದ್ದೀಯಾ? ಅವಳನ್ನು ಮತ್ತೆ ರೇಗಿಸಿದ್ದ. ನೀನು ಅವಳನ್ನು ಗೋಳು ಹೊಯ್ಕೋಬೇಡ. ನಿಂಗೆ ಆಕ್ಸಿಡೆಂಟ್ ಆದಾಗಿಂದ ನಿಂಗೋಸ್ಕರ ಪೂಜೆ, ವ್ರತ, ಹೋಮ ಅಂತ ತುಂಬ ಕಷ್ಟಪಡ್ತಾ ಇದ್ದಾಳೆ ಹುಡುಗಿ. ನೀನು ಬಂದ ಕೆಲಸ ಆಯ್ತಲ್ಲಮ್ಮ. ಇನ್ನು ನೀನು ಹಾಸ್ಪಿಟಲ್ನಿಂದ ಹೊರಡೋ ಹಾಗಿದ್ರೆ ಡ್ರೈವರ್ ಹತ್ರ ನಿನ್ನ ಮನೆಗೆ ಬಿಡೋದಕ್ಕೆ ಹೇಳ್ತೀನಿ ಎಂದು ಮನೋಹರ್ ಅವರು ಹೇಳಿದಾಗ ಇಶಾನ್ಗೆ ಅದು ಪಥ್ಯವಾಗಿರಲಿಲ್ಲ. ಅವನು ತನ್ನ ಅಸಮಾಧಾನವನ್ನು ತಂದೆಯ ಮುಂದೆ ಹೇಳಿದ. ಡ್ಯಾಡಿ, ನೀವು ಮತ್ತು ಮಮ್ಮಿ ಮನೆಗೆ ಹೋಗಿ. ದಿಯಾ ಇವತ್ತು ನನ್ನ ಜೊತೆ ಇಲ್ಲೇ ಇರ್ತಾಳೆ. ಅವಳು ನನ್ನ ಜೊತೆ ಇದ್ದರೆ ನನಗೆ ನೂರಾನೇ ಬಲ ಬಂದಂತಾಗುತ್ತೆ. ಬೇಗ ಗಾಯ ವಾಸಿಯಾಗುತ್ತೆ. ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತೀನಿ. ನೀನೇನಂತೀಯ ದಿಯಾ? ಇಶಾನ್ ಅವಳನ್ನು ಪ್ರಶ್ನಿಸಿದ್ದ. ಉತ್ತರಕ್ಕಾಗಿ ಅವಳ ಮುಖವನ್ನೇ ನೋಡುತ್ತಿದ್ದ ಇಶಾನ್. ನಾನು ಇಲ್ಲೇ ಉಳಿದುಕೊಂಡರೆ ಒಳಿತು ಎಂಬ ಅವನ ಮುಖದಲ್ಲಿದ್ದ ಆಸೆಯನ್ನು ಅವಳು ಗುರುತಿಸಿದ್ದಳು. ಅವನಿಗೆ ನಿರಾಸೆ ಮಾಡುವ ಉದ್ದೇಶವೇ ಇರಲಿಲ್ಲ ದಿಯಾಗೆ. ಹಾಸ್ಪಿಟಲ್ನಲ್ಲಿ ಬೆಡ್ ಮೇಲೆ ಮಲಗಿ ಸಾವು ಬದುಕಿನ ಮಧ್ಯೆ ಹೋರಾಡಿ ಬದುಕಿ ಬಂದವನು ಅವನು. ಅವನೀಗ ತನ್ನ ಸಾಂಗತ್ಯವನ್ನು ಬಯಸುತ್ತಿದ್ದಾನೆ. ಅವನು ಕೇಳುವುದನ್ನು ಇಲ್ಲ ಎಂದು ಹೇಳಲು ಸಾಧ್ಯವೇ ಆಗುತ್ತಿಲ್ಲ ದಿಯಾಗೆ. ಇಲ್ಲಿರೋಕೆ ನನಗೇನು ಪ್ರಾಬ್ಲಮ್ ಇಲ್ಲ, ಮೇಲುದನಿಯಲ್ಲಿ ಉತ್ತರಿಸಿದ್ದಳು ದಿಯಾ. ಒಂದೆರಡು ದಿನ ಇಶಾನ್ನ ಮನೆಯಲ್ಲಿದ್ದು ಬಳಿಕ ಅವಳ ತಾಯಿ ದೊಡ್ಡಪ್ಪನ ಮನೆಗೆ ಹೋಗಿದ್ದರು. ಶಾಸ್ತ್ರಿಗಳ ಹೇಳಿಕೆಯ ಪ್ರಕಾರ ಲಲಿತಾ ಸಹಸ್ರನಾಮ ಪೂಜೆ ಅರ್ಚನೆಯ ಸಲುವಾಗಿ ಅವಳು ಇನ್ನೂ ಕೆಲವು ದಿನ ಇಶಾನ್ನ ಮನೆಯಲ್ಲೇ ಉಳಿದುಕೊಳ್ಳಬೇಕಾಗಿತ್ತು. ಹಾಗಾದರೆ ನಾವಿಬ್ರು ಇನ್ನೂ ಹೊರಡೋದ ತಾಯಿ ಎಂದು ಅವಳ ಬಳಿ ಕೇಳಿದ ಬಳಿಕ ಮನೋಹರ್ ಅವರು ತಮ್ಮ ಪತ್ನಿಯೊಂದಿಗೆ ಮನೆಗೆ ಹೊರಟಿದ್ದರು. ಈಗ ಪತಿ ಪತ್ನಿ ಇಬ್ಬರಿಗೂ ಏಕಾಂತ ಸಿಕ್ಕಿತ್ತು. ಅವರು ಹೋಗುತ್ತಲೇ ಇಶಾನ್ ಅವಳಿಗೊಂದು ಪ್ರಶ್ನೆ ಕೇಳಿದ್ದ. ಅದಕ್ಕೆ ಉತ್ತರ ಹೇಳಲು ಅವಳಿಂದ ಸಾಧ್ಯವಾಗಲಿಲ್ಲ. ಇಶಾನ್ನ ಮನದಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆಯನ್ನು ಅವಳ ಮುಂದಿಟ್ಟಿದ್ದ ಅವನು. ಆ ಪ್ರಶ್ನೆ ಕೇಳದೆ ಅವನ ಮನಸ್ಸಿಗೆ ನೆಮ್ಮದಿಯೇ ಇರಲಿಲ್ಲವಲ್ಲ. ನನಗೆ ಡೈವೋರ್ಸ್ ನೋಟಿಸ್ ಕಳಿಸಿರುವ ನೀನು ನನ್ನ ಆಯಸ್ಸು ಆರೋಗ್ಯಕ್ಕೋಸ್ಕರ ವ್ರತ ಯಾಕೆ ಮಾಡ್ತಾ ಇದ್ದೀಯಾ? ಇಶಾನ್ನ ಪ್ರಶ್ನೆ ಅವಳಿಗೆ ತೀರಾ ಅನಿರೀಕ್ಷಿತವಾಗಿತ್ತು. ಏನೆಂದು ಉತ್ತರಿಸಬೇಕೆಂದು ತೋಚುತ್ತಿಲ್ಲ ದಿಯಾಗೆ. ಒಂದು ಕ್ಷಣ ಗಲಿಬಿಲಿಯಿಂದ ಅವನ ಮುಖವನ್ನೇ ದಿಟ್ಟಿಸಿ ನೋಡಿದಳು ದಿಯಾ. ಅವಳ ಉತ್ತರ ಏನಿರಬಹುದು? ಇಶಾನ್ ಅತ್ಯಾಸಕ್ತಿಯಿಂದ ಅವಳ ಮುಖವನ್ನೇ ನೋಡುತ್ತಿದ್ದ. ವೀಕ್ಷಕರೇ, ನನ್ನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.